ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರೆಸ್ಟ್ APIsನ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್ನ ನಾವು ಫಾಲೋ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಎಷ್ಟೊಂದು ಸಲ ಇಂಟರ್ವ್ಯೂಸಲ್ಲಿ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಆ ವಿಡಿಯೋಸ್ನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನಾವು ರೆಸ್ಟ್ APIsನ ಯಾವ ರೀತಿ ನಾವು ಡೇಟಾಬೇಸ್ ಜೊತೆಗೆ ಕನೆಕ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಅಫ್ಕೋರ್ಸ್ ನಾವು ಪ್ರೀವಿಯಸ್ ಸೀರೀಸಲ್ಲೆಲ್ಲ ನಾವು ಟೈಮ್ ಲೀವ್ ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕಾದ್ರೆ ಡೇಟಾಬೇಸ್ ಜೊತೆಗೆ ಕ್ರಿಯೇಟ್ ಮಾಡಿ ಕನೆಕ್ಟ್ ಮಾಡಿ ನಾವೆಲ್ಲ ಒಂದು ಕಂಪ್ಲೀಟ್ ಫುಲ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಿದ್ವಿ. ಬಟ್ ರೆಸ್ಟ್ APIsನ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಡೇಟಾಬೇಸ್ ಜೊತೆ ಕನೆಕ್ಟ್ ಮಾಡ್ತೀವಿ ಅಂತ ಕೂಡ ಡಿಸ್ಕಸ್ ಮಾಡೋಣ. ಸೊ ನಾವೇನು ಮಾಡೋಣ, ಆಲ್ರೆಡಿ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ವಿ ಪ್ರೀವಿಯಸ್ಲಿ. ಅದೇ ಅಪ್ಲಿಕೇಶನ್ನೇ ಯೂಸ್ ಮಾಡೋಣ. ಬಟ್ ಏನು ಮಾಡೋಣ ಅಂತಂದರೆ ಜಸ್ಟ್ ಕ್ಲೀನಪ್ ಮಾಡ್ತೀನಿ ಕೋಡ್ನ. ನಾನು ಈ ಒಂದು ಕಂಟ್ರೋಲಲ್ಲಿರೋ ಎಲ್ಲ ಮೆಥಡ್ಸ್ನ ರಿಮೂವ್ ಮಾಡ್ತೀನಿ. ಹೊಸದಾಗಿ ಆ ಮೆಥಡ್ಸ್ನೆಲ್ಲ ಕ್ರಿಯೇಟ್ ಮಾಡೋಣ. ಎಲ್ಲ ಇಂಪೋರ್ಟ್ಸ್ನ ಕೂಡ ರಿಮೂವ್ ಮಾಡ್ತೀನಿ. ಓಕೆ, ಅದಾದಮೇಲೆ ಜಸ್ಟ್ ರಿಕ್ವೆಸ್ಟ್ ಮ್ಯಾಪಿಂಗ್ನ ಮಾತ್ರ ಆ್ಯಡ್ ಮಾಡಿರ್ತೀನಿ /ಸ್ಟೂಡೆಂಟ್ಸ್ ಅಂತ. ಓಕೆ, ಅದಾದಮೇಲೆ ರೆಸ್ಟ್ ಕಂಟ್ರೋಲರ್ ಅನೋಟೇಷನ್ ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಡೇಟಾಬೇಸ್ ಜೊತೆಗೆ ಕನೆಕ್ಟ್ ಮಾಡಬೇಕು. ಡೇಟಾಬೇಸ್ ಜೊತೆ ಕನೆಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಅಫ್ಕೋರ್ಸ್ ನಾವು JDBC APIನ ಯೂಸ್ ಮಾಡ್ಬೋದು. JDBC APIನ ಯೂಸ್ ಮಾಡಿ ನಾವು SQL ಕ್ವೆರೀಸ್ನ ಬರೆದು ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಬೋದು. ಬಟ್ ನಾವು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಏನು ಡಿಸ್ಕಸ್ ಮಾಡಿದ್ವಿ ಅದಕ್ಕಿಂತ ಬೆಟರ್ ಟೂಲ್ ಇದೆ. ಆ ಟೂಲ್ನ ಯೂಸ್ ಮಾಡ್ಕೊಂಡು ನಾವು ಕನೆಕ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಆ ಟೂಲ್ ಹೆಸರು ಹೈಬರ್ನೇಟ್. ಹೈಬರ್ನೇಟ್ ಅನ್ನೋದು ORM ಫ್ರೇಮ್ವರ್ಕ್. ಅದು ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಜಾವಾ ಆಬ್ಜೆಕ್ಟ್ ಇರುತ್ತೆ. ಜಾವಾ ಆಬ್ಜೆಕ್ಟ್ ಅಂತಲ್ಲ, ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಇರುತ್ತೆ ನಮಗೆ. ಆ ಒಂದು ಆಬ್ಜೆಕ್ಟ್ನ ನಾವು ಒಂದು ರಿಲೇಷನಲ್ ಟೇಬಲ್ ಜೊತೆಗೆ ನಾವು ಮ್ಯಾಪ್ ಮಾಡ್ತೀವಿ. ಒಂದು ಟೇಬಲಲ್ಲಿ ಏನಿರುತ್ತೆ, ರಿಲೇಷನಲ್ ಟೇಬಲಲ್ಲಿ ಫಸ್ಟ್ ಆಫ್ ಆಲ್ ರಿಲೇಷನಲ್ ಡೇಟಾಬೇಸಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಅ ಕಲೆಕ್ಷನ್ ಆಫ್ ಟೇಬಲ್ಸ್. ಆ ಟೇಬಲಲ್ಲಿ ಏನಿರುತ್ತೆ, ಕಾಲಮ್ಸ್ ಇರುತ್ತೆ, ರೋಸ್ ಇರುತ್ತೆ. ನಮ್ಮ ಒಂದು ಜಾವಾ ಆಬ್ಜೆಕ್ಟಲ್ಲಿ ಏನಿರುತ್ತೆ, ಫೀಲ್ಡ್ಸ್ ಇರುತ್ತೆ. ಆ ಫೀಲ್ಡ್ಸ್ನ ಮತ್ತು ಕಾಲಮ್ಸ್ನ ನಾವು ಮ್ಯಾಪ್ ಮಾಡ್ತೀವಿ. ಆ ಒಂದು ಫೀಲ್ಡಲ್ಲಿರೋ ವ್ಯಾಲ್ಯೂನ ಕಾಲಮಲ್ಲಿ ಹೋಗಿ ಸ್ಟೋರ್ ಆಗೋ ರೀತಿ ನಾವು ಮ್ಯಾಪ್ ಮಾಡ್ತೀವಿ. ಅದೇ ರೀತಿ ಒಂದು ಜಾವಾ ಆಬ್ಜೆಕ್ಟ್ನ ಟೇಬಲ್ ಜೊತೆಗೆ ಮ್ಯಾಪ್ ಮಾಡ್ತೀವಿ. ಸೊ ಈ ರೀತಿ ಮ್ಯಾಪ್ ಮಾಡೋದ್ರಿಂದ ನಾವೇನಾಗುತ್ತೆ, SQL ಕ್ವೆರೀಸ್ನ ಬರೆದು ನಾವು ಇನ್ಸರ್ಟ್ ಮಾಡೋದ್ರ ಬದಲು, ಮ್ಯಾನ್ಯುಯಲ್ ಆಗಿ ಇನ್ಸರ್ಟ್ ಮಾಡೋದ್ರ ಬದಲು, ಇಂಟ್ರಾಕ್ಟ್ ಮಾಡೋದ್ರ ಬದಲು ಡೇಟಾಬೇಸ್ ಜೊತೆಗೆ ಜಸ್ಟ್ ನಾವು ಆ ಒಂದು ಜಾವಾ ಆಬ್ಜೆಕ್ಟ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀವಿ. ನಾವು ಆ ಒಂದು ರೀತಿ ಇಂಟ್ರಾಕ್ಟ್ ಮಾಡಲಿಕ್ಕೆ ನಮಗೊಂದು ಟೂಲ್ ಬೇಕು. ORM ಫ್ರೇಮ್ವರ್ಕ್ ಅನ್ನೋದು ಇಸ್ ಜಸ್ಟ್ ಎ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಿ ನೀಡ್ ಅ ಟೂಲ್. ಆ ಟೂಲಿಗೆ ನಾವು ಹೈಬರ್ನೇಟ್ ಅಂತ ಕರಿತೀವಿ. ಆ ಟೂಲ್ನ ನಾವು ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಇಂಟ್ರಾಕ್ಟ್ ಮಾಡ್ಬೋದು ಡೇಟಾಬೇಸ್ ಜೊತೆಗೆ. ನಾವು ಏನೇ ಕಮ್ಯುನಿಕೇಟ್ ಮಾಡಿದ್ರು ಆ ಟೂಲ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಆ ಟೂಲು ಬಿಹೈಂಡ್ ದ ಸೀನ್ಸ್ SQL ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ದಟ್ ಈಸ್ ದ ಹೋಲ್ ಐಡಿಯಾ ಆಫ್ ಹೈಬರ್ನೇಟ್. ನಾವು ಹೈಬರ್ನೇಟ್ ಬಗ್ಗೆ ಎಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ಫಸ್ಟ್ ವಾಚ್ ಮಾಡಿರಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟು ನಾವು ಡೇಟಾಬೇಸ್ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಂದರೆ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡಬೇಕು. MySQL ವರ್ಕ್ಬೆಂಚ್ನ ಓಪನ್ ಮಾಡೋಣ. ನಾವು MySQL ಡೇಟಾಬೇಸ್ನ ಯೂಸ್ ಮಾಡ್ತಿದ್ದೀವಿ. ಅಫ್ಕೋರ್ಸ್ ನೀವು ಬೇರೆ ಯಾವುದಾದ್ರೂ ಡೇಟಾಬೇಸ್ನ ಕೂಡ ಯೂಸ್ ಮಾಡ್ಬೋದು. ನಾನೇನು ಮಾಡ್ತೀನಿ, ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಡೇಟಾಬೇಸ್ ನೇಮ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ಸ್ಟೂಡೆಂಟ್ ಡೇಟಾಬೇಸ್ ಅಂತ ಕ್ರಿಯೇಟ್ ಮಾಡ್ತೀನಿ. ಎಕ್ಸಿಕ್ಯೂಟ್ ಮಾಡೋಣ ಕ್ವೆರಿನ. ಎಕ್ಸಿಕ್ಯೂಟ್ ಆಗಿದೆ ಕ್ವೆರಿ. ನಾವು ರಿಫ್ರೆಶ್ ಮಾಡಿದ್ವಿ ಅಂತಂದರೆ ಒಂದು ಹೊಸ ಟೇಬಲ್ ಕ್ರಿಯೇಟ್ ಆಗಿರುತ್ತೆ, ಸ್ಟೂಡೆಂಟ್ ಡೇಟಾಬೇಸ್ ಅಂತೇಳಿ. ಈ ಡೇಟಾಬೇಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಯೂಸ್ ಕಮಾಂಡ್ನ ಎಂಟರ್ ಮಾಡ್ತೀವಿ. ಯೂಸ್ student_ ಡೇಟಾಬೇಸ್. ಓಕೆ, ಡೇಟಾಬೇಸ್ ಕ್ರಿಯೇಟ್ ಆಗಿದೆ. ಡೇಟಾಬೇಸ್ ಕ್ರಿಯೇಟ್ ಮಾಡಿದ ಮೇಲೆ ನಾವು ಟೇಬಲ್ನ ಕ್ರಿಯೇಟ್ ಮಾಡಬೇಕು. ನಾವು ಹೈಬರ್ನೇಟ್ ಯೂಸ್ ಮಾಡ್ತಿದ್ವಿ ಅಂತಂದರೆ ದೆರ್ ಆರ್ 2 ಡಿಫ್ರೆಂಟ್ ವೇಸ್. 2 ಡಿಫ್ರೆಂಟ್ ವೇ ಇದೆ ನಾವು ಟೇಬಲ್ನ ಕ್ರಿಯೇಟ್ ಮಾಡಲಿಕ್ಕೆ. ಒಂದು, ನಾವೇ ಟೇಬಲ್ನ ಕ್ರಿಯೇಟ್ ಮಾಡಿ ಜಾವಾ ಆಬ್ಜೆಕ್ಟ್ ಜೊತೆಗೆ ಮ್ಯಾಪ್ ಮಾಡ್ಬೋದು. ದಟ್ ಈಸ್ ದ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದರೆ, ಇನ್ಸ್ಟೆಡ್ ನಾವೇನು ಮಾಡ್ತೀವಿ, ಫಸ್ಟು ಜಾವಾ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ, ಕ್ಲಾಸ್ನ ಡಿಫೈನ್ ಮಾಡ್ತೀವಿ. ಆ ಕ್ಲಾಸನ್ನು ರೆಫರ್ ಮಾಡಿಕೊಂಡು ಹೈಬರ್ನೇಟು ಟೇಬಲ್ಸ್ನ ಕ್ರಿಯೇಟ್ ಮಾಡಿಕೊಡುತ್ತೆ ನಮಗೆ. ಈ 2 ಆಪ್ಷನಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. 2ನೇ ಆಪ್ಷನ್ನ ನಾವು ಡೆವಲಪ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ನೇ ಆಪ್ಷನ್ನ ನಾವು ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ. ನಾವು ಒಂದು ಅಪ್ಲಿಕೇಶನ್ನ ಪ್ರೊಡಕ್ಷನಿಗೆ ಡಿಪ್ಲಾಯ್ ಮಾಡ್ತಿದ್ದೀವಿ ಅಂತಂದರೆ ನಾವೇ ಟೇಬಲ್ಸ್ನ ಕ್ರಿಯೇಟ್ ಮಾಡಿ ಮ್ಯಾಪ್ ಮಾಡ್ತೀವಿ. ನಾವು ಜಸ್ಟ್ ಡೆವಲಪ್ಮೆಂಟ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇದ್ದೀವಿ, ನಾವು ಇನ್ನೂ ಡೆವಲಪ್ ಮಾಡ್ತಾ ಇದ್ದೀವಿ, ಕಸ್ಟಮರಿಗೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತಂದಾಗ ಆವಾಗ ನಾವೇ ಟೇಬಲ್ಸ್ ನಾವು ಕ್ರಿಯೇಟ್ ಮಾಡೋದ್ರ ಬದಲು ಹೈಬರ್ನೇಟಿಗೆ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತೀವಿ. ಸೊ ಸಿನ್ಸ್ ನಾವು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಿರೋದ್ರಿಂದ ನಾವೇನು ಮಾಡೋಣ, ಹೈಬರ್ನೇಟಿಗೆ ಟೇಬಲ್ನ ಕ್ರಿಯೇಟ್ ಮಾಡಲಿಕ್ಕೆ ಹೇಳೋಣ. ಜಸ್ಟ್ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀವಿ. ಈಗ ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ಫಸ್ಟು ಕ್ಲಾಸ್ನ ಡಿಫೈನ್ ಮಾಡಬೇಕು.
ನಾವೇನು ಮಾಡೋಣ, ಆಲ್ರೆಡಿ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ IO ಪ್ಯಾಕೇಜಲ್ಲಿ. ನಾನೇನು ಮಾಡ್ತೀನಿ, ಈ ಎಂಟೈರ್ ಪ್ಯಾಕೇಜ್ನ ಕೂಡ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಓಕೆ, ಈಗ ಹೊಸ ಪ್ಯಾಕೇಜ್ನ ಕ್ರಿಯೇಟ್ ಮಾಡೋಣ. ಬೇಸ್ ಪ್ಯಾಕೇಜ್ ಒಳಗಡೆಗೆ ಹೊಸ ಪ್ಯಾಕೇಜ್ನ ಕ್ರಿಯೇಟ್ ಮಾಡಿ ಅದನ್ನು ಎಂಟಿಟಿ ಅಂತ ಸ್ಪೆಸಿಫೈ ಮಾಡ್ತೀನಿ. ಈಗ ಹೊಸ ಕ್ಲಾಸ್ನ ಕ್ರಿಯೇಟ್ ಮಾಡೋಣ, ಸ್ಟೂಡೆಂಟ್. ನಾನು ಮುಂಚೆಗೆ ಹೇಳಿದ್ದೆ, ಯಾವಾಗಲೂ ನಾವು REST APIಸಲ್ಲಿ ನಾವೇನಾದರೂ ರಿಸೋರ್ಸ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂತಂದರೆ ವಿ ಶುಡ್ ಆಲ್ವೇಸ್ ಯೂಸ್ ಅ ನೌನ್. ಓಕೆ ಫೈನ್. ನಾವೇನು ಮಾಡಬೇಕು, ಇದನ್ನು ನಾವು JPA ಎಂಟಿಟಿಯಾಗಿ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಈ ಸ್ಟೂಡೆಂಟ್ ಅನ್ನೋ ಒಂದು ಜಾವಾ ಆಬ್ಜೆಕ್ಟ್ನ ನಾವು ಯಾವುದೋ ಒಂದು ಟೇಬಲ್ ಜೊತೆಗೆ ಮ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಆ ಟೇಬಲ್ ನೇಮ್ ಯಾವುದು ಅಂತ ಸ್ಪೆಸಿಫೈ ಮಾಡಬೇಕು. ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡೋಕ್ಕಿಂತ ಮುಂಚೆ ನಾವು ಹೈಬರ್ನೆಟಿಗೆ ಹೇಳಬೇಕು, ಈ ಒಂದು ಜಾವಾ ಆಬ್ಜೆಕ್ಟು ಯಾವುದೋ ಒಂದು ಟೇಬಲ್ ಜೊತೆಗೆ ಮ್ಯಾಪ್ ಆಗಿದೆ, ಡೇಟಾಬೇಸ್ ಜೊತೆಗೆ ಮ್ಯಾಪ್ ಆಗಿದೆ ಅಂತ ಹೇಳಲಿಕ್ಕೆ ನಾವು ಎಂಟಿಟಿ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಬಟ್ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಫಸ್ಟು ನಾವು ಹೈಬರ್ನೇಟ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕು. ಅದಕ್ಕೆ ಬ್ರೌಸರಿಗೆ ಹೋಗೋಣ, ಅಲ್ಲಿ start.spring.io ಓಪನ್ ಮಾಡಿ ಅಲ್ಲಿ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ. JPA ಅಂತ ಸರ್ಚ್ ಮಾಡಿರಿ. JPA ಅನ್ನೋದು ಜಕಾರ್ತಾ ಪರ್ಸಿಸ್ಟೆನ್ಸ್ API ಅಂತ ಕರಿತೀವಿ. ಮುಂಚೆ ಇದು ಜಾವಾ ಪರ್ಸಿಸ್ಟೆನ್ಸ್ API ಇತ್ತು, ಬಟ್ ರೀಸೆಂಟಾಗಿ ಅದನ್ನು ಜಕಾರ್ತಾ ಪರ್ಸಿಸ್ಟೆನ್ಸ್ API ಅಂತ ಮಾಡಿದ್ದಾರೆ. ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಷನ್. ಈ ಸ್ಪೆಸಿಫಿಕೇಷನ್ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಇಂಪ್ಲಿಮೆಂಟೇಷನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಒನ್ ಆಫ್ ದ ಇಂಪ್ಲಿಮೆಂಟೇಷನ್ ಹೈಬರ್ನೆಟ್. ಸ್ಪ್ರಿಂಗ್ ಫ್ರೇಮ್ವರ್ಕ್ನಲ್ಲಿ ನಾವು JPA ಆ್ಯಡ್ ಮಾಡ್ತಿದ್ದೀವಿ ಅಂತಂದರೆ ಬೈ ಡಿಫಾಲ್ಟ್ ಆಗಿ ಆ ಇಂಪ್ಲಿಮೆಂಟೇಷನ್ನು JPA ಇಂಪ್ಲಿಮೆಂಟೇಷನ್ನ ಯೂಸ್ ಮಾಡ್ತೀವಿ. ಓಕೆ, ಫಸ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಎಕ್ಸ್ಪ್ಲೋರ್ ಮಾಡಿ ಆ ಒಂದು ಡಿಪೆಂಡೆನ್ಸಿನ ಕಾಪಿ ಮಾಡಿಬಿಟ್ಟು ನಮ್ಮ ಒಂದು pom.xml ಅಲ್ಲಿ ಆ್ಯಡ್ ಮಾಡೋಣ. ಪ್ರಾಜೆಕ್ಟಲ್ಲಿ ಕಾಪಿ ಮಾಡಿದ್ದೀನಿ. pom.xmlನ ಓಪನ್ ಮಾಡಿ ಇಲ್ಲಿ ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ. ನಾನು ರೀಲೋಡ್ ಮೈ1 ಚೇಂಜಸ್ ಅಂತ ಕೊಡ್ತೀನಿ. ಸೊ ಮೈ1 ರಿಲೋಡ್ ಆಗುತ್ತೆ. ಸೊ ಎಲ್ಲ ಡಿಪೆಂಡೆನ್ಸೀಸ್ನು ಪುಲ್ ಮಾಡುತ್ತೆ. ಸೊ ಒಂದ್ಸಲ ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ ಮೇಲೆ ನಾವೀಗ ಎಂಟಿಟಿ ಅನೋಟೇಷನ್ನ ಆ್ಯಡ್ ಮಾಡೋಣ. ಓಕೆ, ನೋಡ್ಬೋದು ಎಂಟಿಟಿ ಅಂತ ಕೊಟ್ಟ ತಕ್ಷಣ ಜಕಾರ್ತಾ.ಪರ್ಸಿಸ್ಟೆನ್ಸ್ ಪ್ಯಾಕೇಜಿನ ಇನ್ಫಾರ್ಮೇಷನ್ ತೋರಿಸ್ತಾ ಇದೆ. ಈ ಪ್ಯಾಕೇಜಿಂದ ಇಂಪೋರ್ಟ್ ಮಾಡೋಣ. ಇದಾದಮೇಲೆ ನೆಕ್ಸ್ಟು ಯಾವ ಟೇಬಲ್ ಜೊತೆಗೆ, ಯಾಕಂದರೆ ಒಂದು ಡೇಟಾಬೇಸಲ್ಲಿ ಎಷ್ಟೊಂದು ಟೇಬಲ್ಸ್ ಇರುತ್ತೆ, ಯಾವ ಟೇಬಲ್ ಜೊತೆಗೆ ಮ್ಯಾಪ್ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಟೇಬಲ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡ್ತೀವಿ. ಅಫ್ಕೋರ್ಸ್ ನಾವಿಲ್ಲಿ ಯಾವುದೇ ಥರ ಟೇಬಲ್ನ ಕ್ರಿಯೇಟ್ ಮಾಡಿಲ್ಲ ಮ್ಯಾಪ್ ಮಾಡಲಿಕ್ಕೆ. ನಾವೇನು ಮಾಡ್ತಿದ್ದೀವಿ, ನಾವೇ ಒಂದು ಜಾವಾ ಕ್ಲಾಸ್ನ ಕ್ರಿಯೇಟ್ ಮಾಡಿ ನಾವು ಮ್ಯಾಪ್ ಮಾಡ್ತಾಯಿದ್ದೀವಿ. ಸೊ ನಾವಿಲ್ಲಿ ಸ್ಪೆಸಿಫೈ ಮಾಡ್ಬೋದು ಟೇಬಲ್ ನೇಮ್. ನಾವಿಲ್ಲಿ ಯಾವ ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡ್ತೀವಲ್ಲ ಆ ಟೇಬಲ್ ನೇಮೇ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ TBL_ಸ್ಟೂಡೆಂಟ್ಸ್ ಅಂತ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಡೇಟಾಬೇಸಲ್ಲಿ TBL_ಸ್ಟೂಡೆಂಟ್ಸ್ ಅಂತ ಟೇಬಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಇದಾದಮೇಲೆ ನಾನೇನು ಮಾಡ್ತೀನಿ, ಕೆಲವೊಂದು ಲಾಂಬಾಕ್ ಅನೋಟೇಷನ್ಸ್ನ ಯೂಸ್ ಮಾಡ್ತೀನಿ. ನನ್ನ ಒಂದು ಕ್ಲಾಸಲ್ಲಿ ಸೆಟರ್ಸ್ ಮತ್ತು ಗೆಟರ್ಸ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಲೈಬ್ರರಿನ ಯೂಸ್ ಮಾಡ್ಬೋದು. ಅದೆಲ್ಲ ಬಾಯ್ಲರ್ ಪ್ಲೇಟ್ ಕೋಡನ್ನು ರೆಡ್ಯೂಸ್ ಮಾಡುತ್ತೆ ಆ ಒಂದು ಲೈಬ್ರರಿ. ಸೊ ಅದಕ್ಕೆ ನಾನು @ಡೇಟಾ ಅನೋಟೇಷನ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಆಲ್ ಆರ್ಗ್ಸ್ ಕನ್ಸ್ಟ್ರಕ್ಟರ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ನೋ ಆರ್ಗ್ಸ್ ಕನ್ಸ್ಟ್ರಕ್ಟರ್ನ ಯೂಸ್ ಮಾಡ್ತೀನಿ. ಒಂದು ನೆನಪಿಟ್ಕೊಳ್ರಿ, ನಾವೇನಾದರೂ ಎಂಟಿಟಿನ ಡಿಫೈನ್ ಮಾಡ್ತಿದ್ದೀವಿ, ಹೈಬರ್ನೇಟ್ ಎಂಟಿಟಿ ಅಥವಾ JPA ಎಂಟಿಟಿನ ಡಿಫೈನ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೋ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ ನಾನು ಇವೆರಡೂ ಆ್ಯಡ್ ಮಾಡಲಿಲ್ಲ ಅಂತಂದರೆ ಬೈ ಡಿಫಾಲ್ಟ್ ಆಗಿ ಜಾವಾ ಕಂಪೈಲರೇ ನೋ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಸಪೋಸ್ ನೀವೇನಾದರೂ ಜಸ್ಟ್ ಆಲ್ ಆರ್ಗ್ಸ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಿ ನೋ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಲಿಲ್ಲ ಅಂತಂದರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂತಂದರೆ ನೀವು ಆಲ್ ಆರ್ಗ್ಸ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಿದ ಮೇಲೆ ಜಾವಾ ಕಂಪೈಲರು ನೋ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಎಕ್ಸ್ಪ್ಲಿಸಿಟ್ ಆಗಿ ನೋ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಇದೊಂದು ಮರಿಬೇಡ್ರಿ, ನೋ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಇರಲೇಬೇಕು. ಓಕೆ ಫೈನ್. ಅದಾದಮೇಲೆ ಈಗ ನಾವು ಡಿಸೈಡ್ ಮಾಡಬೇಕು ನಮ್ಮ ಟೇಬಲಲ್ಲಿ ಯಾವುದೆಲ್ಲ ಕಾಲಮ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಅಫ್ಕೋರ್ಸ್ ನಾವು ID ಕಾಲಮ್ನ ಕ್ರಿಯೇಟ್ ಮಾಡ್ತೀವಿ, ಬಿಕಾಸ್ ನಾವು ಒಂದು ರೋನ ಯೂನಿಕಾಗಿ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ID ಕಾಲಮ್ ಬೇಕು. ಅದಾದಮೇಲೆ ಸ್ಟೂಡೆಂಟ್ ನೇಮ್, ಅದಾದಮೇಲೆ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್. ಓಕೆ, ಸದ್ಯಕ್ಕೆ ಇವೆರಡನ್ನೇ ಕ್ರಿಯೇಟ್ ಮಾಡಿದ್ರೆ ಇವು 3 ಕಾಲಮ್ಸ್ನ ಮಾತ್ರ ಕ್ರಿಯೇಟ್ ಮಾಡೋಣ. ಜಾಸ್ತಿ ಕಾಂಪ್ಲೆಕ್ಸಿಟಿ ಮಾಡ್ಕೊಳ್ಳೋದು ಬೇಡ. ನಾವು ಒಂದು ಸ್ಟೂಡೆಂಟ್ ಕ್ಲಾಸ್ ಒಳಗಡೆಗೆ ಯಾವಾಗಲೂ ಫೀಲ್ಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ ಅಂತಂದರೆ ಪ್ರೈವೇಟ್ ಫೀಲ್ಡ್ಸ್ನ ಕ್ರಿಯೇಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಫಾಲೋ ದ UPS ಕಾನ್ಸೆಪ್ಟ್ಸ್, ದಟ್ ಈಸ್ ಎನ್ಕ್ಯಾಪ್ಸುಲೇಷನ್, ರೈಟ್. ಪ್ರೈವೇಟ್, ನಾನಿಲ್ಲಿ ಇಂಟೀಜರ್ ಅಂತ ಒಂದು ರ್ಯಾಪರ್ ಕ್ಲಾಸ್ ಡೇಟಾ ಟೈಪ್ನ ಯೂಸ್ ಮಾಡ್ತೀನಿ, ID. ಅದೇ ರೀತಿ ಪ್ರೈವೇಟ್ ಸ್ಟ್ರಿಂಗ್ ನೇಮ್, ಪ್ರೈವೇಟ್ ಡೇಟ್. ಇಲ್ಲಿ ಡೇಟ್ 2 ಡೇಟ್ ಇದೆ, ಒಂದು ಯುಟಿಲ್ ಮತ್ತು ಹಾಗೆ SQL. ನಾನು SQL ಪ್ಯಾಕೇಜ್ನ ಡೇಟ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ DOB ಅಂತ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ID-ನ ಆ್ಯಡ್ ಮಾಡಿದ ಮೇಲೆ ನಾವು ಹೈಬರ್ನೇಟಿಗೆ ಹೇಳಬೇಕು, ಓಕೆ ಒಂದು ಟೇಬಲಲ್ಲಿ ಆಬ್ವಿಯಸ್ಲಿ ಒಂದು ಪ್ರೈಮರಿ ಕೀ ಕಾಲಮ್ ಇದ್ದೇ ಇರುತ್ತೆ.
ಹಾಗಾದರೆ ಈ ಒಂದು ಜಾವಾ ಕ್ಲಾಸಲ್ಲಿ ಯಾವುದು ಪ್ರೈಮರಿ ಕೀ ಕಾಲಮ್ ಅಂತ ನಾವು ಸ್ಪೆಸಿಫೈ ಮಾಡಬೇಕು. ಅದಕ್ಕೆ @id ಅನ್ನೋಟೇಷನ್ನ ಯೂಸ್ ಮಾಡ್ತೀವಿ ID ಫೀಲ್ಡಿಗೆ. ಅದಾದಮೇಲೆ ನಾವು ಜನರೇಟೆಡ್ ವ್ಯಾಲ್ಯೂ ಅನ್ನೋಟೇಷನ್ನ ಯೂಸ್ ಮಾಡ್ತೀವಿ. ಇದನ್ನೇನಕ್ಕೆ ಅಂತಂದರೆ ನಾವು ಒಂದು ಟೇಬಲ್ನಲ್ಲಿ ಪ್ರೈಮರಿ ಕೀ ಡಿಫೈನ್ ಮಾಡಿದ ಮೇಲೆ ಆ ಒಂದು ಕಾಲಮಿಗೆ ID ಯಾವ ರೀತಿ ಜನ್ರೇಟ್ ಆಗಬೇಕು ಅಂತ ನಾವು ಸ್ಪೆಸಿಫೈ ಮಾಡ್ತೀವಿ. ಐದರ್ ಆಟೋಮೆಟಿಕ್ಕಾಗಿ ಇನ್ಕ್ರಿಮೆಂಟ್ ಆಗಬೇಕು ಒನ್ ವ್ಯಾಲ್ಯೂ, ಅಥವಾ ಬೇರೆ ಏನಾದರೂ ಸ್ಟ್ರಾಟಜಿ ಯೂಸ್ ಮಾಡ್ತೀವೋ ಅಂತ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ನಮ್ಮ ಕೇಸಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಹೈಬರ್ನೇಟೇ ಒಂದು ID ಜನ್ರೇಟ್ ಮಾಡಲಿ, ನಮಗೆ ಆ ತಾಪತ್ರನೇ ಬೇಡ. ಏನಕ್ಕೆ ಅಂತಂದರೆ ನಾನು ID ಎಷ್ಟು ಜನ ಸ್ಟೂಡೆಂಟ್ಸ್ ಲಾಗಿನ್ ಆಗ್ತಾರೆ, ಎಷ್ಟು ಜನ ಸ್ಟೂಡೆಂಟ್ಸ್ನ ಕ್ರಿಯೇಟ್ ಮಾಡ್ತಿರ್ತೀವಿ ನಮಗೆ ಗೊತ್ತಿರಲ್ಲ. ಎಷ್ಟೋ ಸಲ ನಾವೇನಾದರೂ ಡೂಪ್ಲಿಕೇಟ್ ID ಎಂಟರ್ ಮಾಡೋಕ್ಕೆ ಹೋದಾಗ ನಮಗೆ ಎರರ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ID ಜನ್ರೇಟ್ ಮಾಡೋದ್ರ ಬದಲು ಹೈಬರ್ನೇಟಿಗೆ ID ಜನ್ರೇಟ್ ಮಾಡೋದಕ್ಕೆ ಹೇಳೋಣ. ಸೊ ಆ ರೀತಿ ಜನ್ರೇಟ್ ಮಾಡೋದನ್ನು ಹೇಳೋದಕ್ಕೆ ನಾವು ಜನರೇಟೆಡ್ ವ್ಯಾಲ್ಯೂ ಅನ್ನೋಟೇಷನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಸ್ಟ್ರಾಟಜಿನ ಯೂಸ್ ಮಾಡ್ತೀವಿ. ಯಾವುದೆಲ್ಲ ಸ್ಟ್ರಾಟಜೀಸ್ ಇರುತ್ತೆ, ಎಷ್ಟೊಂದು ಸ್ಟ್ರಾಟಜೀಸ್ ಇರುತ್ತೆ. ಮೇ ಬಿ ಅದೇ ಟೇಬಲಲ್ಲಿ ವ್ಯಾಲ್ಯೂಸ್ನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗು ಒನ್ ವ್ಯಾಲ್ಯೂನ, ಅಥವಾ ಬೇರೆ ಟೇಬಲಲ್ಲಿ ಮೇಂಟೈನ್ ಮಾಡು ಆ ಒಂದು ಆಟೋ ಇನ್ಕ್ರಿಮೆಂಟ್ ವ್ಯಾಲ್ಯೂಸ್ನ ಅಂತ ಎಷ್ಟೊಂದು ಸ್ಟ್ರಾಟಜಿಗಳಿದೆ. ಅದರಲ್ಲಿ ನಾವು ಯೂಸ್ ಮಾಡ್ತಿರೋ ಸ್ಟ್ರಾಟಜಿ ಜನರೇಷನ್ type.identity. ದಿಸ್ ಇಸ್ ಅ ವೆರಿ ಸಿಂಪಲ್ ಐಡೆಂಟಿಟಿ ಜನ್ರೇಷನ್. ಇದನ್ನು ಯೂಸ್ ಮಾಡಿರಿ. MySQL ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಯೂಶಲಿ .identity ಯೂಸ್ ಮಾಡ್ತೀವಿ. ಅದೇ ರೀತಿ ಒರಾಕಲ್ ಯೂಸ್ ಮಾಡ್ತಿದ್ರೆ ಅಂತಂದರೆ .sequence ಯೂಸ್ ಮಾಡ್ತೀವಿ. ಈ ರೀತಿ ಬೇರೆ ಬೇರೆ ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಜನರೇಷನ್ type.identity ಅಂತ ಸ್ಪೆಸಿಫೈ ಮಾಡಿ ಆಟೋಮೆಟಿಕ್ಕಾಗಿ ನಾವು ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿದಾಗ, ರೆಕಾರ್ಡ್ನ ಇನ್ಸರ್ಟ್ ಮಾಡಿದಾಗ ಒಂದೊಂದು ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಅದಾದಮೇಲೆ ID ಅನ್ನೋಟೇಷನ್ ಆ್ಯಡ್ ಮಾಡಿದ್ವಿ, ಜನರೇಷನ್ ವ್ಯಾಲ್ಯೂ ಅನ್ನೋಟೇಷನ್ ಆ್ಯಡ್ ಮಾಡಿದ್ವಿ. ಅದಾದಮೇಲೆ ಸ್ಟೂಡೆಂಟ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್. ಇಲ್ಲಿ ನಾವು ಯಾವುದೇ ಥರ ಕಾಲಮ್ ನೇಮ್ಸ್ನ ಸ್ಪೆಸಿಫೈ ಮಾಡ್ತಿಲ್ಲ. ಸೊ ಏನು ಮಾಡುತ್ತೆ ಹೈಬರ್ನೆಟು, ಈ ಫೀಲ್ಡ್ ನೇಮ್ಸ್ನ ಯೂಸ್ ಮಾಡಿಕೊಂಡು ಸೇಮ್ ಕಾಲಮ್ ನೇಮ್ಸ್ನೇ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ನಾವೇನು ಮಾಡಿದ್ವಿ, ಸ್ಪೆಸಿಫಿಕಲಿ ಟೇಬಲ್ ನೇಮ್ನ ಪ್ರೊವೈಡ್ ಮಾಡಿದ್ವಿ, ಇದೇ ಥರ ಟೇಬಲ್ ನೇಮ್ ಇರಲಿ ಅಂತೇಳಿ. ಅದೇ ರೀತಿ ನೀವು ಸ್ಪೆಸಿಫಿಕ್ಕಾಗಿ ನಿಮಗೇನಾದರೂ ಬೇರೆ ಕಾಲಮ್ ನೇಮ್ ಬೇಕು, ಅದರ್ ದ್ಯಾನ್ ನೇಮ್ ಬಿಟ್ಟು ಫುಲ್ ನೇಮ್ ಅಂತ ಬೇಕು, ಅಥವಾ ಸ್ಟೂಡೆಂಟ್ ನೇಮ್ ಅಂತಲೇ ಬೇಕು ಅಂದರೆ ವಿ ಹ್ಯಾವ್ ಟು ಯೂಸ್ ದಿ ಕಾಲಮ್ ಅನ್ನೋಟೇಷನ್. ಕಾಲಮ್ ಅನ್ನೋಟೇಷನಲ್ಲಿ ನಾವು ನೇಮ್ನ ಸ್ಪೆಸಿಫೈ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಸ್ಟೂಡೆಂಟ್ ನೇಮ್ ಅಂತ ಇರಲಿ. ಓಕೆ, ಈ ರೀತಿ ನಾವು ಎಕ್ಸ್ಪ್ಲಿಸಿಟ್ಟಾಗಿ ಬೇರೆ ಕಾಲಮ್ನ ಕೊಡಬೇಕು ಅಂತಿದ್ರೆ, ಫೀಲ್ಡ್ ನೇಮ್ನ ಬಿಟ್ಟು ಬೇರೆ ನೇಮ್ನ ನಾನು ಪ್ರೊವೈಡ್ ಮಾಡಬೇಕು ಅಂತಿದ್ರೆ ಕಾಲಮ್ ಅನ್ನೋಟೇಷನ್ನ ಯೂಸ್ ಮಾಡ್ತೀವಿ. ಬಟ್ ಈ ರೀತಿ ಸ್ಟೂಡೆಂಟ್ ನೇಮ್ ಕೊಡೋದು ಡಸಂಟ್ ಮೇಕ್ ಎನಿ ಸೆನ್ಸ್, ಬಿಕಾಸ್ ನಾವು ಸ್ಟೂಡೆಂಟ್ಸ್ ಟೇಬಲಲ್ಲಿ ಆಬ್ವಿಯಸ್ಲಿ ಸ್ಟೂಡೆಂಟ್ ನೇಮ್ನ ಕ್ರಿಯೇಟ್ ಮಾಡದೆ ಬೇರೆ ಟೀಚರ್ ನೇಮ್ನ ಕ್ರಿಯೇಟ್ ಮಾಡಲ್ಲ, ಹೌದಾ? ಸೊ ಅದಕ್ಕೋಸ್ಕರ ನೇಮ್ ಅನ್ನೋದಿದ್ರೇ ಬೆಸ್ಟು. ಸೊ ಈ ರೀತಿ ನೇಮ್ ಅಂತ ಫೀಲ್ಡ್ ನೇಮು ಮತ್ತು ಕಾಲಮ್ ನೇಮು ಎರಡೂ ಸೇಮ್ ಇದ್ದಾಗ ಕಾಲಮ್ ಅನ್ನೋಟೇಷನ್ ಬೇಕಾಗಲ್ಲ. ವಿ ಕ್ಯಾನ್ ರಿಮೂವ್ ದಿಸ್. ಓಕೆ, ನೆಕ್ಸ್ಟು 3 ಫೀಲ್ಡ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಇದಾದಮೇಲೆ ಏನು ಮಾಡೋಣ, ನಾವು ರಿಸೋರ್ಸಸ್ನ ಕ್ರಿಯೇಟ್ ಮಾಡಿದ್ದೀವಿ. ಈಗ ಆ ರಿಸೋರ್ಸ್ ಪಾತ್ಸ್ನ ಕ್ರಿಯೇಟ್ ಮಾಡೋಣ, API ಎಂಡ್ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡೋಣ. ಸ್ಟೂಡೆಂಟ್ ಕಂಟ್ರೋಲರಲ್ಲಿ ವೆರಿ ಫಸ್ಟ್ API ಎಂಡ್ ಪಾಯಿಂಟ್ನ ಕ್ರಿಯೇಟ್ ಮಾಡೋಣ. ನಾವು ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ರಿಸೋರ್ಸ್ನ ಯೂಸ್ ಮಾಡ್ತಿದ್ವಿ ಅಂತಂದರೆ ಒಬ್ಬ ಸ್ಟೂಡೆಂಟ್ನ ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಸ್ಟೂಡೆಂಟ್ ರಿಸೋರ್ಸ್ನ ನಾವು ಕ್ರಿಯೇಟ್ ಮಾಡಬೇಕು, ಸ್ಟೂಡೆಂಟ್ ಡೀಟೇಲ್ಸ್ನ ಸ್ಟೋರ್ ಮಾಡಬೇಕು, ರೈಟ್? ಅದಕ್ಕೆ ನಾವೇನು ಮಾಡೋಣ, ಒಂದು ಮೆಥಡ್ನ ಬರೆಯೋಣ, ಪಬ್ಲಿಕ್. ಈ ಮೆಥಡಿಗೆ ನಾವೇನಂತ ಕರಿತೀವಿ, ಹ್ಯಾಂಡ್ಲರ್ ಮೆಥಡ್ ಅಂತ ಕರಿತೀವಿ. ಪಬ್ಲಿಕ್ ವಾಯ್ಡ್ ಆ್ಯಡ್ ಸ್ಟೂಡೆಂಟ್. ಓಕೆ, ಈ ಸ್ಟೂಡೆಂಟಿಗೆ ನಾವು ಸ್ಟೂಡೆಂಟ್ ಆಬ್ಜೆಕ್ಟ್ನ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ಟೂಡೆಂಟ್ ಆಬ್ಜೆಕ್ಟ್ನ ಅಂದರೆ ಸ್ಟೂಡೆಂಟ್ ಡೀಟೇಲ್ಸ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸ್ಟೂಡೆಂಟ್ ಡೀಟೇಲ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಂದರೆ ನಮಗೆ ಸ್ಟೂಡೆಂಟ್ ಡೀಟೇಲ್ಸ್ನ ಒಂದು ಆಬ್ಜೆಕ್ಟ್ ಬೇಕು. ಅದಕ್ಕೆ ಆಲ್ರೆಡಿ ನಾವು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ, ಸ್ಟೂಡೆಂಟ್ ಕ್ಲಾಸ್. ಸೇಮ್ ಸ್ಟೂಡೆಂಟ್ ಕ್ಲಾಸ್ನೇ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಕ್ರಿಯೇಟ್ ಮಾಡಿದ್ವಲ್ಲ ಅದೇ ಕ್ಲಾಸನ್ನೇ ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಹವೆವರ್ ನಾವಿಲ್ಲಿ ಏನು ಮಾಡ್ತಿದ್ದೀವಿ, ಡೈರೆಕ್ಟಾಗಿ ಈ ಒಂದು ಜಾವಾ ಆಬ್ಜೆಕ್ಟ್ ಏನಿದೆಯಲ್ಲ ಇದು ಡೇಟಾಬೇಸ್ ಜೊತೆಗೆ ಮ್ಯಾಪ್ ಆಗಿರುವಂಥ ಒಂದು ಜಾವಾ ಆಬ್ಜೆಕ್ಟ್. ಈ ಒಂದು ಜಾವಾ ಆಬ್ಜೆಕ್ಟ್ನ ನಾವು ಯಾವತ್ತೂ ಇನ್ಪುಟ್ ಆಗಿ ಅಕ್ಸೆಪ್ಟ್ ಮಾಡಬಾರ್ದು. ಓಕೆ, ದಟ್ ಈಸ್ ಅ ಬ್ಯಾಡ್ ಪ್ರಾಕ್ಟೀಸ್. ಅದಕ್ಕೆ ಅಂತಲೇ ಬೇರೆ ಬೇರೆ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ರಿಕ್ವೆಸ್ಟ್ ರೆಸ್ಪಾನ್ಸ್ ಆಬ್ಜೆಕ್ಟ್ಸು, TTO ಆಬ್ಜೆಕ್ಟ್ಸು, ಎಂಟಿಟಿ ಆಬ್ಜೆಕ್ಟ್ಸು ಅಂತ ಬೇರೆ ಬೇರೆ ಆಬ್ಜೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಆ ಆಬ್ಜೆಕ್ಟ್ಗಳ ಬಗ್ಗೆ ಎಲ್ಲ, ಆ ಕಾನ್ಸೆಪ್ಟ್ಗಳ ಬಗ್ಗೆ ಎಲ್ಲ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ಫಾರ್ ನಾವು ಟೈಮ್ ಬೀಯಿಂಗ್ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡೋದಕ್ಕೆ, ಸಿಂಪಲ್ಲಾಗಿ ಡೇಟಾಬೇಸ್ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಸೇಮ್ ನಾವು ಏನು ಡೇಟಾಬೇಸ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಲ್ಲ JPA ಎಂಟಿಟಿ, ಅದೇ JPA ಎಂಟಿಟಿನ ಇನ್ಪುಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವೇನು ಮಾಡ್ತೀವಿ, ಇನ್ಪುಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲ್ ಕ್ಲೈಂಟು ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸಿರ್ತಾರೆ. ಆ ರಿಕ್ವೆಸ್ಟ್ ಬಾಡಿಯಿಂದ ನಾವು ಜಾವಾ ಆಬ್ಜೆಕ್ಟಿಗೆ ಆ JSON ವ್ಯಾಲ್ಯೂಸ್ನ ಬೈಂಡ್ ಮಾಡಬೇಕು. ಅದನ್ನು ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಬಾಡಿನ ಯೂಸ್ ಮಾಡ್ತೀವಿ. ಈಗ ನಾವು ಅದನ್ನು ಒಂದು ಜಾವಾ ಆಬ್ಜೆಕ್ಟಿಗೆ, ಜಾವಾ ಕ್ಲಾಸಿಗೆ ಮ್ಯಾಪ್ ಮಾಡ್ತೀವಿ, ಕಾಪಿ ಮಾಡ್ತೀವಿ. ಸೊ ಅದಕ್ಕೆ ಸ್ಟೂಡೆಂಟ್ ಕ್ಲಾಸ್ನ ಸ್ಪೆಸಿಫೈ ಮಾಡೋಣ. ಇದಕ್ಕೊಂದು ವೇರಿಯೇಬಲ್ ನೇಮ್ನ, ರೆಫರೆನ್ಸ್ ವೇರಿಯೇಬಲ್ನ ಕೊಡೋಣ. ಓಕೆ, ಈಗ ರಿಕ್ವೆಸ್ಟ್ ಬಾಡಿಲಿ ಬರ್ತಿರೋ ಎಲ್ಲ ವ್ಯಾಲ್ಯೂಸ್ನ ನಾವು ಜಾವಾ ಆಬ್ಜೆಕ್ಟಿಗೆ ನಾನು ಮ್ಯಾಪ್ ಮಾಡ್ತಾಯಿದ್ದೀನಿ. ಮ್ಯಾಪ್ ಆದಮೇಲೆ ಈ ಒಂದು
ಹ್ಯಾಂಡ್ಲರ್ ಮೆಥಡ್ನ ನಾನು ರಿಕ್ವೆಸ್ಟಿಗೆ ಮ್ಯಾಪ್ ಮಾಡಬೇಕು. ಏನಕ್ಕೆ ಅಂತಂದರೆ ಕ್ಲೈಂಟು ರಿಕ್ವೆಸ್ಟ್ನ ಕಳಿಸ್ತಾನೆ. ರಿಕ್ವೆಸ್ಟ್ ರೆಸ್ಪಾನ್ಸ್ ಈಸ್ ವೆರಿ ಕಾಮನ್ ಇನ್ ರೆಸ್ಟ್ APIs ಅಲ್ಲಿ, ಹೌದಾ? ಒಂದು ರಿಕ್ವೆಸ್ಟ್ನ ಕಳಿಸಿದಾಗ ಆ ರಿಕ್ವೆಸ್ಟ್ ಯಾವ ರಿಕ್ವೆಸ್ಟ್ ಕಳಿಸಿರ್ತಾರಲ್ಲ ಆ ರಿಕ್ವೆಸ್ಟ್ಗೆ ಈ ಒಂದು ಜಾವಾ ಮೆಥಡ್ನ ನಾವು ಮ್ಯಾಪ್ ಮಾಡಬೇಕು. ಅಲ್ಲಿ ಕಳಿಸ್ತಾ ಇರೋ ರಿಕ್ವೆಸ್ಟು /ಸ್ಟೂಡೆಂಟ್ಸ್ ಆಗಿರುತ್ತೆ. ಸೊ ಆ ರೀತಿ ಇರೋದ್ರಿಂದ ನಾವು ಇಲ್ಲಿ ಆಲ್ರೆಡಿ /ಸ್ಟೂಡೆಂಟ್ಸ್ನ ರಿಕ್ವೆಸ್ಟ್ ಮ್ಯಾಪಿಂಗ್ ಆ್ಯಡ್ ಮಾಡಿರೋದ್ರಿಂದ ಜಸ್ಟ್ ನಾವು HTTP ಮೆಥಡ್ನ ಆ್ಯಡ್ ಮಾಡ್ತೀವಿ, ವಿಚ್ ಈಸ್ ಪೋಸ್ಟ್ ಮ್ಯಾಪಿಂಗ್. ನಾವಿಲ್ಲಿ ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಪೋಸ್ಟ್ ಮ್ಯಾಪಿಂಗ್ ಅನೋಟೇಷನ್ನ ಯೂಸ್ ಮಾಡಿದ್ದೀವಿ. ಅದೇ ರೀತಿ ರೀಡ್ ಮಾಡ್ತಿದ್ವಿ ಅಂತಂದರೆ ಗೆಟ್ ಮ್ಯಾಪಿಂಗ್ನ ಯೂಸ್ ಮಾಡ್ತೀವಿ. ಓಕೆ, ಎಗೇನ್ ಇಲ್ಲಿ ನಾವು /ಸ್ಟೂಡೆಂಟ್ಸ್ ಅಂತ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ಏನಕ್ಕೆ ಅಂತಂದರೆ ನಾವು ಆಲ್ರೆಡಿ ಕ್ಲಾಸ್ ಲೆವೆಲಲ್ಲಿ ಆ್ಯಡ್ ಮಾಡಿದ್ದೀವಿ, ರೈಟ್? ಇಲ್ಲಿ ಆ್ಯಡ್ ಮಾಡಿರೋದ್ರಿಂದ ನಾವಿಲ್ಲಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇದನ್ನು ರಿಮೂವ್ ಮಾಡೋಣ. ಪೋಸ್ಟ್ ಮ್ಯಾಪಿಂಗ್. ಇಲ್ಲಿ ಪೋಸ್ಟ್ ಮ್ಯಾಪಿಂಗಲ್ಲಿ ನಾವೇನು ಮಾಡಬೇಕು, ಡೇಟಾಬೇಸ್ ಜೊತೆಗೆ ಸೇವ್ ಮಾಡಬೇಕು. ಡೇಟಾಬೇಸ್ ಜೊತೆ ಸೇವ್ ಮಾಡಬೇಕು ಅಂತಂದರೆ ನಾವು ಒಂದು APIನ ಯೂಸ್ ಮಾಡಬೇಕು, ಹೈಬರ್ನೇಟ್ APIನ ಯೂಸ್ ಮಾಡಬೇಕು. ಹೈಬರ್ನೇಟ್ ಅವರು ಎಂಟಿಟಿ ಮ್ಯಾನೇಜರ್ ಅಂತ ಒಂದು ಕ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ ಕ್ಲಾಸ್ನ ಯೂಸ್ ಮಾಡಿಕೊಂಡು ನಾವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ. ಸೊ ನಾನೇನು ಮಾಡಬೇಕು, ಅದನ್ನು ಇಂಜೆಕ್ಟ್ ಮಾಡಬೇಕು ಇಲ್ಲಿಗೆ. ಬಿಕಾಸ್ ವಿ ಆರ್ ಯೂಸಿಂಗ್ ಸ್ಪ್ರಿಂಗ್ ಫ್ರೇಮ್ ವರ್ಕ್, ವಿ ಹ್ಯಾವ್ ಟು ಯೂಸ್ ದ ಡಿಪೆಂಡೆನ್ಸಿ ಇಂಜೆಕ್ಷನ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಲ್ಲ. ಇನ್ಸ್ಟೆಡ್ ಐ ಆಮ್ ಗೋಯಿಂಗ್ ಟು ಇಂಜೆಕ್ಟ್ ದಿ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ನ ಇಂಜೆಕ್ಟ್ ಮಾಡಬೇಕು ಅಂತಂದರೆ ನಮಗೆ ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡೋಣ. ಎಂಟಿಟಿ ಮ್ಯಾನೇಜರ್ ನಾನಿಲ್ಲಿ @AutoWorld ಅನೋಟೇಷನ್ನ ಯೂಸ್ ಮಾಡ್ಬೋದು. AutoWorld ಅನೋಟೇಷನ್ನ ಯೂಸ್ ಮಾಡಿದ್ವಿ ಅಂತಂದರೆ ಆಟೋಮ್ಯಾಟಿಕಲಿ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಬಟ್ ನಾನು AutoWorld ಅನೋಟೇಷನ್ನ ಯೂಸ್ ಮಾಡೋದ್ರ ಬದಲು ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ ಈಸ್ ಫಾರ್ ಬೆಟರ್ ದ್ಯಾನ್ ದಿ AutoWorld ಅನೋಟೇಷನ್ ಆ್ಯಂಡ್ ದಿ ಸೆಟರ್ ಇಂಜೆಕ್ಷನ್. ಓಕೆ, ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ರಿಕ್ವೈರ್ಡ್ ಆರ್ಕ್ಸ್ ಕನ್ಸ್ಟ್ರಕ್ಟರ್ನ ಆ್ಯಡ್ ಮಾಡ್ತೀನಿ. ರಿಕ್ವೈರ್ಡ್ ಆರ್ಕ್ಸ್ ಕನ್ಸ್ಟ್ರಕ್ಟರ್, ದಿಸ್ ಈಸ್ ಫ್ರಮ್ ದಿ ಲಾಂಬಾಕ್. ಇದು ಆಟೋಮೆಟಿಕಲಿ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡುತ್ತೆ. ನಾನೇನು ಮಾಡ್ತೀನಿ, ಇದನ್ನು ಯಾರೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಎಂಟಿಟಿ ಮ್ಯಾನೇಜರು, ಅದಕ್ಕೋಸ್ಕರ ನಾನು ಫೈನಲ್ ಮಾಡಿಬಿಡ್ತೀನಿ, ರೈಟ್? ಅದಾದಮೇಲೆ ಒಂದ್ಸಲ ನಮಗೆ ಎಂಟಿಟಿ ಮ್ಯಾನೇಜರ್ ಸಿಕ್ಕ ಮೇಲೆ ನಾವೇನು ಮಾಡಬೇಕು, ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು. ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವಿಲ್ಲಿ SQL ಕ್ವೆರಿ ಬರೆಯೋ ಅವಶ್ಯಕತೆ ಇಲ್ಲ. ವಿ ವಿಲ್ ಯೂಸ್ ದಿ ಹೈಬರ್ನೇಟ್ ಪ್ರೊವೈಡೆಡ್ ಮೆಥಡ್ಸ್. ಅದಕ್ಕೆ ನಾವು ಎಂಟಿಟಿ ಮ್ಯಾನೇಜರ್ ಡಾಟ್ ಪರ್ಸಿಸ್ಟ್ ಅಂತ ಒಂದು ಮೆಥಡ್ ಇದೆ. ಈ ಪರ್ಸಿಸ್ಟ್ ಮೆಥಡ್ ಏನು ಮಾಡುತ್ತೆ ಅಂತಂದರೆ ಒಂದು JPA ಎಂಟಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಮಗಿಲ್ಲಿ JPA ಎಂಟಿಟಿ ಯಾವುದು, ಸ್ಟೂಡೆಂಟ್. ಇದನ್ನು ಡೇಟಾಬೇಸ್ ಜೊತೆಗೆ ಸೇವ್ ಮಾಡುತ್ತೆ. ಇದು ಯಾವ ಟೇಬಲಿಗೆ ಸೇವ್ ಮಾಡುತ್ತೆ, ಬಿಕಾಸ್ ನಾವು ಆಲ್ರೆಡಿ ಇದನ್ನು ಕಾನ್ಫಿಗರ್ ಮಾಡಿದ್ದೀವಿ. ಸ್ಟೂಡೆಂಟ್ ಅನ್ನೋ ಒಂದು ಆಬ್ಜೆಕ್ಟು ಯಾವ ಟೇಬಲ್ ಜೊತೆ ಮ್ಯಾಪ್ ಆಗಿರಬೇಕು, ಸ್ಟೂಡೆಂಟ್ಸ್ ಅನ್ನೋ ಟೇಬಲ್ ಜೊತೆಗೆ ಮ್ಯಾಪ್ ಆಗಿರಬೇಕು. ಅದೇ ರೀತಿ ID ಅನ್ನೋ ಕಾಲಮು ಯಾವ ಕಾಲಮ್ ಜೊತೆ ಮ್ಯಾಪ್ ಆಗಿರಬೇಕು ಅದನ್ನು ಕೂಡ ನಾವು ಮ್ಯಾಪ್ ಮಾಡಿದ್ದೀವಿ. ಮ್ಯಾಪ್ ಮಾಡಿಲ್ಲ ಅಂತಂದರೆ ಬೈ ಡಿಫಾಲ್ಟಾಗಿ ID ಕಾಲಮ್ ಜೊತೆ ಮ್ಯಾಪ್ ಆಗಿರುತ್ತೆ, ನೇಮ್ ಕಾಲಮ್ ಜೊತೆ ಮ್ಯಾಪ್ ಆಗಿರುತ್ತೆ, ಡೇಟ್ ಆಫ್ ಬರ್ತ್ ಕಾಲಮ್ ಜೊತೆಗೆ ಮ್ಯಾಪ್ ಆಗಿರುತ್ತೆ. ಅದನ್ನು ಆಲ್ರೆಡಿ ನಾವು ಸ್ಪೆಸಿಫೈ ಮಾಡಿರೋದ್ರಿಂದ ಆಟೋಮೆಟಿಕಲಿ ಪರ್ಸಿಸ್ಟ್ ಮೆಥಡ್ ಕಾಲ್ ಆದಾಗ ಡೇಟಾಬೇಸಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಓಕೆ, ಇದಾದಮೇಲೆ ನಾನು ವಾಯ್ಡ್ ಕೊಟ್ಟಿರೋದ್ರಿಂದ ಯಾವುದೇ ತರಹದ ಏನನ್ನೂ ರಿಟರ್ನ್ ಮಾಡ್ತಾ ಇಲ್ಲ ನಾನು. ಇಷ್ಟೇ ಸಾಕು. ಬಟ್ ಗೋಯಿಂಗ್ ಫಾರ್ವರ್ಡ್ ನಾವು ಇದನ್ನು ರಿಟರ್ನ್ ಟೈಪ್ನ ಚೇಂಜ್ ಮಾಡ್ತೀವಿ. ನಾವು ಅದನ್ನು ಯಾವಾಗ, ಯಾವ ರೀತಿ, ಎದಕ್ಕೆ ಚೇಂಜ್ ಮಾಡ್ತೀವಿ ಎಲ್ಲ ಡಿಸ್ಕಸ್ ಮಾಡೋಣ. ಬಟ್ ನಾವು ಕೀಪ್ ಇಟ್ ವೆರಿ ಸಿಂಪಲ್. ನಾವು ಸಿಂಪಲ್ಲಾಗಿ ಇಟ್ಟಿರೋಣ, ಯಾವುದೇ ಥರ ಕಾಂಪ್ಲೆಕ್ಸಿಟಿ ಬೇಡ. ಇಲ್ಲಿ ಡೇಟಾಬೇಸ್ ಜೊತೆಗೆ ಸ್ಟೋರ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಪರ್ಸಿಸ್ಟ್ ಮೆಥಡ್ನ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಫೈನ್. ಈಗ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕಾನ್ಫಿಗರ್ ಮಾಡಬೇಕು ಡೇಟಾ ಸೋರ್ಸ್ನ. ಅದನ್ನು ನಾವು ಡೇಟಾ ಸೋರ್ಸ್ ಜೊತೆ ಕಾನ್ಫಿಗರ್ ಮಾಡಬೇಕು ಅಂತಂದರೆ ನಾವು application.properties ಫೈಲ್ನ ಓಪನ್ ಮಾಡಿ ಇಲ್ಲಿ ಡೇಟಾ ಸೋರ್ಸ್ನ ನಾವು ಕಾನ್ಫಿಗರ್ ಮಾಡ್ತೀವಿ. ಅದಕ್ಕಿಂತ ಕಾನ್ಫಿಗರ್ ಮಾಡೋಕ್ಕಿಂತ ಮುಂಚೆ ಒಂದೇನಪ್ಪ ಅಂತಂದರೆ ನಾವು MySQL ಡ್ರೈವರ್ನ ಯೂಸ್ ಮಾಡ್ತಿದ್ವಿ. MySQL ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕು. ವಾಪಸ್ಸು ಬ್ರೌಸರಿಗೆ ಹೋಗ್ಬಿಟ್ಟು ನಾನು ಇಲ್ಲಿ ಕ್ಲೋಸ್ ಮಾಡ್ತೀನಿ, ಒಂದು ಹೊಸ ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀನಿ. MySQL ಎಕ್ಸ್ಪ್ಲೋರ್ ಅಂತ ಕೊಟ್ಟು ಆ ಒಂದು ಡಿಪೆಂಡೆನ್ಸಿನ ಕಾಪಿ ಮಾಡೋಣ. ಈ ಡಿಪೆಂಡೆನ್ಸಿನ ಕಾಪಿ ಮಾಡಿ ನಾವು pom.xml ಅಲ್ಲಿ ಆ್ಯಡ್ ಮಾಡೋಣ. ನೀವು ಬೇರೆ ಡೇಟಾಬೇಸ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಆ ಸ್ಪೆಸಿಫಿಕ್ ಡ್ರೈವರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಮೇವನ್ ರಿಲೋಡ್ ಚೇಂಜಸ್ ಅಂತ ಕೊಡ್ತೀನಿ. ಆಟೋಮೆಟಿಕ್ಕಾಗಿ ಮೇವನ್ ಒಂದು ಸಲ ರಿಲೋಡ್ ಆಗುತ್ತೆ, ಎಲ್ಲ ಡಿಪೆಂಡೆನ್ಸಿಸ್ನು ಪುಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ ಕಂಟ್ರೋಲರ್ ಆಯಿತು. application.propertiesಅಲ್ಲಿ ನಾವು ಕಾನ್ಫಿಗರ್ ಮಾಡಬೇಕು. ಅದಕ್ಕೆ spring.datasource.url ಪ್ರೊವೈಡ್ ಮಾಡ್ತೀವಿ. ಏನಕ್ಕೆ ಅಂದರೆ MySQL ಕೂಡ ಅದೊಂದು ಸರ್ವರ್. ಪ್ರತಿಯೊಂದು ಸರ್ವರಿಗೂ ಏನಿರುತ್ತೆ, ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ನ ಇಲ್ಲಿ ಸ್ಪೆಸಿಫೈ ಮಾಡಬೇಕು ನಾವಿಲ್ಲಿ, MySQL ಸರ್ವರ್ನ ಅಡ್ರೆಸ್. ಅದಕ್ಕೆ JDBC:/MySQL:/. ನಾನಿಲ್ಲಿ MySQL ಯೂಸ್ ಮಾಡ್ತಿರೋದ್ರಿಂದ ಈ URL MySQL ಸ್ಪೆಸಿಫಿಕ್ ಇರುತ್ತೆ. ಬಟ್ ನೀವು ಬೇರೆ ಡೇಟಾಬೇಸಿಗೆ ಕನೆಕ್ಟ್ ಆಗ್ತಿದ್ದೀರಾ ಅಂತಂದರೆ ಯು ಹ್ಯಾವ್ ಟು ಫೈಂಡ್ ದ URL ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಡೇಟಾಬೇಸ್ ಸ್ಪೆಸಿಫಿಕ್. ಓಕೆ, ಅದೆಲ್ಲ ನಿಮಗೆ ಡಾಕ್ಯುಮೆಂಟೇಷನಲ್ಲಿ ಇರುತ್ತೆ, ಆರ್ ನೀವು ಗೂಗಲಲ್ಲಿ ಕೂಡ ಜಸ್ಟ್ ಸರ್ಚ್ ಮಾಡ್ಬೋದು.
JDBC:MySQL. ಇಲ್ಲಿ ನಾವು ಲೋಕಲ್ ಡೇಟಾಬೇಸಿಗೆ ಕನೆಕ್ಟ್ ಆಗ್ತಿರೋದ್ರಿಂದ ಲೋಕಲ್ ಹೋಸ್ಟ್ ಅಂತ ಸ್ಪೆಸಿಫೈ ಮಾಡಿದ್ದೀನಿ. ಬಟ್ ನಾವೇನಾದರೂ ನಾಳೆ ಪ್ರೊಡಕ್ಷನಿಗೆ ಡಿಪ್ಲಾಯ್ ಮಾಡಿದಾಗ ಇಲ್ಲೂ ಕೂಡ ಲೋಕಲ್ ಹೋಸ್ಟ್ ಬದಲು ನಾವು ರಿಮೋಟ್ ಅಡ್ರೆಸ್ನ ಆ್ಯಡ್ ಮಾಡ್ತೀವಿ. :3306. 3306 ಇಸ್ ದ ಡಿಫಾಲ್ಟ್ ಪೋರ್ಟ್, MySQLನ ಡಿಫಾಲ್ಟ್ ಪೋರ್ಟ್ ಇದು. ಅದಾದಮೇಲೆ ಡೇಟಾಬೇಸ್ ನೇಮ್ನ ಎಂಟರ್ ಮಾಡಬೇಕು, student_database. ನಿಮಗೆ ನೆನಪಿದ್ದರೆ ನಾವು ಈ ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀವಿ MySQL ವರ್ಕ್ಬೆಂಚಲ್ಲಿ, ಸೇಮ್ ಡೇಟಾಬೇಸ್ನ ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ಅಫ್ಕೋರ್ಸ್ ಒಂದು ಸರ್ವರಿಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಬೇಕು ನಾವು. ಹಾಗಂದರೆ ಮಾತ್ರ ನಮಗೆ ಆ ಒಂದು ಡೇಟಾಬೇಸ್ ಆ ಒಂದು ಸರ್ವರಿಗೆ ಕನೆಕ್ಟ್ ಆಗೋದಕ್ಕಾಗೋದು. spring.datasource.username. ನನ್ನ ಕೇಸಲ್ಲಿ ನಾನು ಯಾವುದೇ ಥರ ಯೂಸರ್ನ ಕ್ರಿಯೇಟ್ ಮಾಡಿಲ್ಲ, ರೂಟ್ ಯೂಸರ್ನೇ ಯೂಸ್ ಮಾಡ್ತಾ ಇದ್ದೀನಿ. spring.datasource.password. ಓಕೆ, ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ನಾನು ನನ್ನ ಡೇಟಾಬೇಸಿಗೆ ಕೊಟ್ಟಿರೋ ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಡೇಟಾಬೇಸ್ ಸರ್ವರಿಗೆ ಆ್ಯಡ್ ಮಾಡಿರುವಂಥ ಪಾಸ್ವರ್ಡ್ನ ಆ್ಯಡ್ ಮಾಡಿರಿ. ಅದಾದಮೇಲೆ ಒಂದು ಲಾಸ್ಟ್ ಪ್ರಾಪರ್ಟಿನ ಆ್ಯಡ್ ಮಾಡ್ತೀವಿ, JPA ಪ್ರಾಪರ್ಟಿ. ಈ JPA ಪ್ರಾಪರ್ಟಿ ಏನಕ್ಕೆ ಆ್ಯಡ್ ಮಾಡ್ತೀವಪ್ಪ ಅಂತಂದರೆ ಟೇಬಲ್ನ ಆಟೋಮೆಟಿಕ್ಕಾಗಿ ಹೈಬರ್ನೇಟ್ ಕ್ರಿಯೇಟ್ ಮಾಡಬೇಕು. ಸೊ ಆ ಒಂದು ಪ್ರಾಪರ್ಟಿನ ಆ್ಯಡ್ ಮಾಡಬೇಕು ಅಂತಂದರೆ ನಾವು ಬ್ರೌಸರಲ್ಲಿ ಜಸ್ಟ್ ಅಪ್ಲಿಕೇಶನ್ ಪ್ರಾಪರ್ಟೀಸ್ನ ಸರ್ಚ್ ಮಾಡೋಣ. ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಪ್ರಾಪರ್ಟೀಸ್. ಇಲ್ಲಿ ಕಾಮನ್ ಪ್ರಾಪರ್ಟೀಸ್ ಇರುತ್ತೆ, ಅಪ್ಲಿಕೇಶನ್ ಪ್ರಾಪರ್ಟೀಸ್, ಅದನ್ನು ಓಪನ್ ಮಾಡೋಣ. ಇಲ್ಲಿ ಎಷ್ಟೊಂದು ಪ್ರಾಪರ್ಟೀಸ್ನ ಡಿವೈಡ್ ಮಾಡಿದ್ದಾರೆ ಅವರು ಒಂದು ಗ್ರೂಪ್ ಆಗಿ. ಅದರಲ್ಲಿ ನಮಗೆ ಬೇಕಾಗಿರೋದು ಡೇಟಾ ಪ್ರಾಪರ್ಟೀಸ್. ಅಲ್ಲಿ ನೀವು ಹುಡುಕ್ಬೋದು ಯಾವ ಪ್ರಾಪರ್ಟಿ ಅಂತೇಳಿ, ಬಟ್ ನನಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನೇನು ಮಾಡ್ತೀನಿ, ಅದನ್ನು ಸರ್ಚ್ ಮಾಡ್ತೀನಿ. ಓಕೆ, ಈ ಒಂದು ಡಿಪೆಂಡೆನ್ಸಿ, ಈ ಒಂದು ಪ್ರಾಪರ್ಟಿನ ಆ್ಯಡ್ ಮಾಡ್ತೀವಿ. ಓಕೆ, DDL ಮೋಡ್, ಇದನ್ನು ನಾವು ಆ್ಯಡ್ ಮಾಡಿಬಿಟ್ಟು ನಾವು ಅಪ್ಡೇಟ್ ಅಂತ ಕೊಡ್ತೀವಿ. ಆವಾಗ ಆಟೋಮೆಟಿಕಲಿ ನಮಗೆ ಟೇಬಲ್ಸ್ಗಳು ಕ್ರಿಯೇಟ್ ಆಗುತ್ತೆ. = ಅಪ್ಡೇಟ್. ಓಕೆ, ಇದಲ್ಲದೆ ನಾನೇನು ಮಾಡ್ತೀನಿ, ಇನ್ನೊಂದು ಪ್ರಾಪರ್ಟಿ ಕೂಡ ಆ್ಯಡ್ ಮಾಡ್ತೀನಿ. ನಮಗೆ ಕ್ರಿಯೇಟ್ ಅಪ್ಲಿಕೇಶನ್ ರನ್ ಮಾಡಿದಾಗ SQL ಕ್ವೆರೀಸ್ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಆ SQL ಕ್ವೆರೀಸ್ನೆಲ್ಲ ನಾನು ಕನ್ಸೋಲಲ್ಲಿ ವ್ಯೂ ಮಾಡ್ಬೋದು. ಅದಕ್ಕೆ ಶೋ SQL ಅಂತ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿನ ಆ್ಯಡ್ ಮಾಡೋಣ. spring.jpa show SQL. ಬೈ ಡಿಫಾಲ್ಟ್ ಇದು ಫಾಲ್ಸ್ ಇರುತ್ತೆ, ಇಲ್ಲಿ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಫಾಲ್ಸ್ ಇರುತ್ತೆ. ಅದನ್ನು ನಾನು ಟರ್ನ್ ಆನ್ ಮಾಡ್ತೀನಿ, ಟ್ರೂ ಅಂತೇಳಿ. =true. ಸೇವ್ ಮಾಡೋಣ. ಈಗ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ. ನಾನು ಡಿಬಗ್ ಮೋಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಆವಾಗ ಕನ್ಸೋಲಲ್ಲಿ ಏನೆಲ್ಲ ಪ್ರಿಂಟ್ ಆಗುತ್ತೆ ಏನು ಅಂತ ಚೆಕ್ ಮಾಡೋಣ. ರೈಟ್, ಓಕೆ, ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ನೋಡ್ಬೋದು ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿದೆ, ಹೈಬರ್ನೇಟ್, ಕ್ರಿಯೇಟ್ ಟೇಬಲ್ TBL_students, ID ಹಾಗೆಯೇ ಡೇಟ್ ಆಫ್ ಬರ್ತ್, ನೇಮ್. ಓಕೆ, ಅದಕ್ಕೆ ನೇಮಿಗೆ varchar 255 ಇದೆ, ಡೇಟ್ ಆಫ್ ಬರ್ತಿಗೆ ಡೇಟ್ ಟೈಪ್ ಇದೆ, ಅದೇ ರೀತಿ ಐಡಿಗೆ ಇಂಟೀಜರ್ ಟೈಪ್ ಇದೆ, ನಾಟ್ ನಲ್, ಆಟೋ ಇನ್ಕ್ರಿಮೆಂಟ್. ಓಕೆನಾ, ನಾವು ID ಅನೋಟೇಷನ್ನ ಆ್ಯಡ್ ಮಾಡಿ ಜನರೇಟೆಡ್ ವ್ಯಾಲ್ಯೂ ಅನೋಟೇಷನ್ ಆ್ಯಡ್ ಮಾಡಿದ್ವಿ, ಅದಕ್ಕೆ ಆಟೋಮೆಟಿಕಲಿ ಆಟೋ ಇನ್ಕ್ರಿಮೆಂಟ್ ಅಂತ ಆ್ಯಡ್ ಮಾಡಿದ್ದಾರೆ. ಓಕೆ, ಈಗ ಟೇಬಲ್ ಕ್ರಿಯೇಟ್ ಆಗಿದೆ, ಅದನ್ನು ನಾವು ವೆರಿಫೈ ಕೂಡ ಮಾಡೋಣ ಡೇಟಾಬೇಸಲ್ಲಿ. ಇದನ್ನು ಜಸ್ಟ್ ರಿಫ್ರೆಶ್ ಮಾಡಿದ್ವಿ ಅಂತಂದರೆ, ಎಕ್ಸ್ಪಾಂಡ್ ಮಾಡಿದ್ರೆ ಗೊತ್ತಾಗುತ್ತೆ TBL_students. ಓಕೆ, ಸ್ಟೂಡೆಂಟ್ಸ್ ಟೇಬಲ್ ಕ್ರಿಯೇಟ್ ಆಗಿದೆ. ಈ ಸ್ಟೂಡೆಂಟ್ಸ್ ಟೇಬಲ್ನ ವ್ಯೂ ಮಾಡಬೇಕು ಅಂತಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್. ಸಾರಿ, ದಿಸ್ ಇಸ್ TBL_students. ರೈಟ್, ಎಕ್ಸಿಕ್ಯೂಟ್ ಮಾಡಿರಿ. ಟೇಬಲಲ್ಲಿ ಯಾವುದೇ ಥರ ವ್ಯಾಲ್ಯೂಸ್ ಇಲ್ಲ, ಬಿಕಾಸ್ ನಾವಿನ್ನೂ ಯಾವುದನ್ನು ಇನ್ಸರ್ಟ್ ಮಾಡಿಲ್ಲ. ಈಗ ಪೋಸ್ಟ್ ಮ್ಯಾನ್ ಓಪನ್ ಮಾಡೋಣ. ನಾವು ಟೆಸ್ಟ್ ಮಾಡಬೇಕು ಅಂತಂದರೆ, REST APIsನ ಟೆಸ್ಟ್ ಮಾಡಬೇಕು ಅಂತಂದರೆ ವಿ ನೀಡ್ ದ REST ಕ್ಲೈಂಟ್. ಅದಕ್ಕೆ ಪೋಸ್ಟ್ ಮ್ಯಾನ್ನ ಓಪನ್ ಮಾಡಿಬಿಟ್ಟು ನಮ್ಮ ಅಪ್ಲಿಕೇಶನ್ ರನ್ ಆಗ್ತಿರೋದು http://localhost 8080ದಲ್ಲಿ. ಈಗ ಸ್ಟೂಡೆಂಟ್ಸ್, ದಿಸ್ ಈಸ್ ದ ರಿಸೋರ್ಸ್ ನೇಮ್. ಓಕೆ, ನಾನಿಲ್ಲಿ ಪೋಸ್ಟ್ ಮ್ಯಾಪಿಂಗ್ ಯೂಸ್ ಮಾಡಿರೋದ್ರಿಂದ ರಿಸೋರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಬಾಡಿ ಒಳಗಡೆಗೆ ರಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡ್ರಾಪ್ಡೌನಲ್ಲಿ JSON ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾವು ಕಳಿಸ್ತಾ ಇರೋದು JSON ಫಾರ್ಮ್ಯಾಟಲ್ಲಿ. JSON ಫಾರ್ಮ್ಯಾಟಲ್ಲಿ ನಾವು ಜಸ್ಟ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ನ ಕಳಿಸಿದರೆ ಸಾಕು. ನೇಮು ಫಾರ್ ಎಕ್ಸಾಂಪಲ್ ಭೂಷಣ್, ಡೇಟ್ ಆಫ್ ಬರ್ತ್ DOB. ಇಲ್ಲಿ ಡೇಟ್ ಆಫ್ ಬರ್ತಿಗೆ ಸ್ಪೆಸಿಫಿಕ್ ಫಾರ್ಮ್ಯಾಟ್ನ ನಾವು ಕಳಿಸ್ಬೇಕು. ಫಸ್ಟು ಇಯರು, ಮಂತು, ಡೇಟ್. ಫಾರ್ ಎಕ್ಸಾಂಪಲ್ 2000. ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ದಿಸ್ ಸೆಂಡ್ and we get internal server error. This is because no entity manager with actual transaction available for the current thread. Yes, ಇದು ಏನಕ್ಕೆ ಅಂತಂದರೆ ನಾವು ಇದರ ಬಗ್ಗೆ ಪ್ರಿವಿಯಸ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಏನಕ್ಕೆ ಅಂತಂದರೆ ನಾವು ಒಂದು ಟ್ರಾನ್ಸಾಕ್ಷನಲ್ಲಿ ರನ್ ಮಾಡಬೇಕು. ಏನಕ್ಕೆ ಅಂತಂದರೆ ನಾವಿಲ್ಲಿ ಹೈಬರ್ನೇಟ್ನ ಯೂಸ್ ಮಾಡ್ತಿದ್ವಿ. ಹೈಬರ್ನೇಟ್ನ ಯೂಸ್ ಮಾಡಬೇಕಾದ್ರೆ ನಾವು ಟ್ರಾನ್ಸಾಕ್ಷನ್ನ ಇನ್ಸರ್ಟ್ ಮಾಡ್ತಾಯಿದ್ವಿ. ಅಂದರೆ ಒಂದು ಟ್ರಾನ್ಸಾಕ್ಷನ್ ನಡೀತಾ ಇದೆ, ಈ ಟ್ರಾನ್ಸಾಕ್ಷನ್ ನಡಿಬೇಕಾದ್ರೆ ನಾವು ಡೇಟಾಬೇಸಲ್ಲಿ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾಯಿದ್ವಿ. ಸೊ ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕಾದ್ರೆ ಎಷ್ಟೋ ಸಲ ಡೇಟಾಬೇಸ್ ಶಟ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಕ್ರ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಆದಾಗ ಅರ್ಧ ಡೇಟಾ ಹಾಫ್ ಡೇಟಾ ಸ್ಟೋರ್ ಆಗಿ ಇನ್ಕನ್ಸಿಸ್ಟೆಂಟ್
ಡೇಟಾಬೇಸಲ್ಲಿ ಸ್ಟೋರ್ ಆಗೋದ್ರ ಬದಲು ನಾವೊಂದು ಟ್ರಾನ್ಸಾಕ್ಷನಲ್ಲಿ ರನ್ ಮಾಡ್ತೀವಿ. ಟ್ರಾನ್ಸಾಕ್ಷನಲ್ಲಿ ರನ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಏನಾದರೂ ಆ ಶಟ್ ಡೌನ್ ಆಗಿರ್ಬೋದು ಅಥವಾ ಕ್ರ್ಯಾಶ್ ಆದಾಗ ಏನಾಗುತ್ತೆ, ರೋಲ್ ಬ್ಯಾಕ್ ಆಗುತ್ತೆ ಆಟೋಮೆಟಿಕಲಿ. ಸೊ ಈ ರೀತಿ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಒಂದು ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಅದನ್ನು ನಾವು ಮೆಥಡ್ ಲೆವೆಲಲ್ಲೂ ಆ್ಯಡ್ ಮಾಡ್ಬೋದು ಅಥವಾ ಕ್ಲಾಸ್ ಲೆವೆಲಲ್ಲೂ ಆ್ಯಡ್ ಮಾಡ್ಬೋದು. ಸೊ ನಾವು ಕ್ಲಾಸ್ ಲೆವೆಲಲ್ಲಿ ಆ್ಯಡ್ ಮಾಡಿದ್ವಿ ಅಂತಂದರೆ ಎಲ್ಲ ಮೆಥಡ್ಡಿಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಲಾಸ್ ಲೆವೆಲಲ್ಲೇ ಆ್ಯಡ್ ಮಾಡೋಣ. ಟ್ರಾನ್ಸಾಕ್ಷನಲ್ ಅನೋಟೇಷನ್, 2 ಟ್ರಾನ್ಸಾಕ್ಷನಲ್ ಅನೋಟೇಷನ್ ಇದೆ. ಒಂದು ಜಕಾರ್ತಾ ಡಾಟ್ ಟ್ರಾನ್ಸಾಕ್ಷನ್, ಇನ್ನೊಂದು ಸ್ಪ್ರಿಂಗ್ ಫ್ರೇಮ್ವರ್ಕಿಂದ. ಮೇಕ್ ಶೋರ್ ದಟ್ ಯೂಸ್ ಸ್ಪ್ರಿಂಗ್ ಫ್ರೇಮ್ವರ್ಕ್ ಅನೋಟೇಷನ್. ಓಕೆ, ಟ್ರಾನ್ಸಾಕ್ಷನ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀವಿ. ಈಗ ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡೋಣ. ಓಕೆ, ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ಈಗ ಪೋಸ್ಟ್ಮ್ಯಾನಲ್ಲಿ ನಾನೇನು ಮಾಡ್ತೀನಿ, ಸೆಂಡ್ ಅಂತ ಕೊಡ್ತೀನಿ. ಆಟೋಮೆಟಿಕ್ಕಾಗಿ ನಮಗೆ 201 ಬಂದಿದೆ. ಹಂಗಂದರೆ ರಿಸೋರ್ಸ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಅಫ್ಕೋರ್ಸ್ ನಾನು ಮುಂಚೆನೇ ಹೇಳಿದ್ದೆ 201 ಅಂತ ಪ್ರೊವೈಡ್ ಮಾಡಬೇಕು ಅಂತೇಳಿ ನಾವು, ಬಟ್ ಫಾರ್ ಟೈಮ್ ಬೀಯಿಂಗ್ ಹಾಗೆ ಇರಲಿ. ಮತ್ತೆ ಇದನ್ನು ನಾವು ಎನ್ಹ್ಯಾನ್ಸ್ ಮಾಡ್ತಾ ಹೋಗೋಣ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಹಾಗಾದರೆ ವಾಪಸ್ಸು ಡೇಟಾಬೇಸಿಗೆ ಹೋಗೋಣ. ಡೇಟಾಬೇಸಲ್ಲಿ ರೆಕಾರ್ಡ್ ಇನ್ಸರ್ಟ್ ಆಗಿದೆಯಾ ಅಂತ ಟೆಸ್ಟ್ ಮಾಡೋಣ. ಓಕೆ, ರೆಕಾರ್ಡ್ ಇನ್ಸರ್ಟ್ ಆಗಿದೆ. ID 1, ಡೇಟ್ ಆಫ್ ಬರ್ತ್ ಭೂಷಣ್. ಓಕೆ, ಇನ್ನೊಂದು ರೆಕಾರ್ಡ್ನ ಇನ್ಸರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಶಂಕರ್ 2011, ಅದ್ರ ಬದಲಿ 2001 ಅಂತ ಕೊಡ್ತೀನಿ. ಓಕೆ, ಸೆಂಡ್ ಅಂತ ಕೊಡೋಣ. ಓಕೆ, 200. ಓಕೆ, ಒನ್ ಮೋರ್ ಟೈಮ್ ವಿ ವಿಲ್ ಎಕ್ಸಿಕ್ಯೂಟ್ ದ ಕ್ವೆರಿ, ವಿಲ್ ಸಿ. ಓಕೆ, 2 ರೆಕಾರ್ಡು ಇನ್ಸರ್ಟ್ ಆಗಿದೆ. ಆಸಮ್. ಓಕೆ, ನಮಗೀಗ ಒಂದು ರೆಸ್ಟ್ API ಅಲ್ಲಿ ಹೈಬರ್ನೆಟ್ ಜೊತೆಗೆ ಯಾವ ರೀತಿ ಡೇಟಾಬೇಸ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಕಲ್ತ್ವಿ. ಕನೆಕ್ಟ್ ಮಾಡಿದ ಮೇಲೆ ನಾವು ಯಾವ ರೀತಿ ರಿಸೋರ್ಸಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಅಫ್ಕೋರ್ಸ್ ಇನ್ನೂ ನಾವು ಬಾಕಿ APIsನ ಕ್ರಿಯೇಟ್ ಮಾಡೋದಿದೆ. ಜಸ್ಟ್ ಕ್ರಿಯೇಟ್ ಮಾಡಿದ್ದೀವಿ. ರೀಡ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು. ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಟಿನ್ಯೂ ಮಾಡೋಣ. ಮೇಕ್ ಶೋರ್ ದಟ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆದಷ್ಟು ಶೇರ್ ಮಾಡಿರಿ. ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಹಾಗೆಯೇ ಕಮೆಂಟ್ ಮಾಡಿರಿ, ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ನಾವು ವೀಡಿಯೋಸ್ ಅಂತೇಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.